ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿಹಾರಿಕಾ 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 ಮಗಳ ನಿಹಾರಿಕಾ ನಿಹಾರಿಕಾ ಬಾಗಲ್ ತೆಗೆಯಮ್ಮ. ನಿಹಾರಿಕಾ ಒಂದ್ ವೇಳೆ ಅವಳು ಸೂಸೈಡ್ ಏನಾದ್ರೂ ಮಾಡ್ಕೊಂಡ್ ಬಿಡ್ತಾಳ? ಶ್ರೀಕರ್ಗೋಸ್ಕರ ಮಾಡ್ಕೊಳ್ಳೋ ತರಾನೇ ಕಾಣಿಸ್ತಿದ್ದಾಳತ್ಗೆ. ನೋಡೋಣ ನಡೀರಿ. ನಿಹಾರಿಕಾ 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 ಡೋರ್ ಓಪನ್ ಮಾಡ್ತಿಲ್ಲ. ಜೋರ ನಿಹಾರಿಕಾ ಬೇಬಿ ಓಪನ್ ದ ಡೋರ್. ನಿಹಾರಿಕಾ ಡೋರ್ ತೆಗಿಯಮ್ಮ. ನಿನ್ ಕೈ ಮುಗಿತೀನಿ, ಡೋರ್ ಓಪನ್ ಮಾಡಮ್ಮ. ಶ್ರೀಕರ್ ಅವ್ರು ಇಲ್ಲದೆ ಇರೋ ಜೀವನ ನನಗ್ ಬೇಡ. ನಾನಿನ್ ಬದುಕಿರೋದಿಲ್ಲ. ಇನ್ನು ನನ್ ಬಗ್ಗೆ ಆಸೆನ ನೀವು ಬಿಟ್ಬಿಡಿ. ನಿಹಾರಿಕಾ ಹಾಗ್ ಮಾತಾಡ್ಬೇಡಮ್ಮ. ಅಮ್ಮ ನಿಹಾರಿಕಾ, ನಾನ್ ಶ್ರೀಕರ್ ಜೊತೆ ಮಾತಾಡ್ತೀನಮ್ಮ. ನೀನ್ ಆತ್ರ ಪಟ್ಟು ಯಾವುದೇ ನಿರ್ಧಾರ ತಗೋಬೇಡ. ಮದ್ವೆಗೆ ಓಕೆ ಅಂತ ಶ್ರೀಕರ್ ಅವ್ರ ಹತ್ರ ಹೇಳ್ಸಿ. ಆಗ್ಲೇ ನಾನ್ ಡೋರ್ ತೆಗಿಯೋದು. ಇಲ್ಲ ಅಂದ್ರೆ ನೀವೆಲ್ಲರೂ ನನ್ ಶವನ್ ನೋಡ್ತೀರಾ. ಶ್ರೀಕರ್, ನಿಹಾರಿಕನ ಮದ್ವೆ ಆಗ್ತೀನಿ ಅಂತ ಹೇಳೋ. ಈ ಎಮೋಷನಲ್ ಬ್ಲಾಕ್ ಮೇಲ್ ಯಾಕಮ್ಮ? ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ. ನನ್ನ ಮಗಳಿಗೆ ಏನಾದ್ರೂ ಆಯ್ತು ಅಂದ್ರೆ ನಾನು ಯಾರನ್ನು ಸುಮ್ಮನೆ ಬಿಡೋದಿಲ್ಲ. ನಿಹಾರಿಕಾ, ಅಮ್ಮ ನಿಹಾರಿಕಾ, ನಿಹಾರಿಕಾ ಬೇಡಮ್ಮ. ಡೋರ್ ನಿಹಾರಿಕಾ ತೆಗಿಯಮ್ಮ. ನಿಹಾರಿಕಾ ಬಾಗಲ್ ತೆಗೆಯಮ್ಮ. ನಾನು 1ರಿಂದ 3 ಎಣಿಸೋ ಅಷ್ಟರಲ್ಲಿ ಶ್ರೀಕರ್ ಅವರು ಉತ್ತರ ಕೊಟ್ರೆ ಸರಿ. ಇಲ್ಲ ಅಂದ್ರೆ ನಾನ್ ಸತ್ತು ಹೋಗ್ತೀನಿ. One. ಬಂಗಾರದಂತ ಹುಡುಗಿ ನಿಮ್ಗೆ ಇವಳಿಗಿಂತ ಒಳ್ಳೆ ಹುಡುಗಿ ಸಿಗ್ತಾಳಾ? ನಮ್ ನಿಹಾರಿಕನ ನಾವು ಸೊಸೆ ಮಾಡ್ಕೋಬೇಕು ಅಂತ ಎಷ್ಟೋ ಸರಿ ಕೇಳಿದೀವಿ. ಆಕೆನೆ ಬೇಡ ಅಂತ ಹೇಳಿದ್ದು. ನಮ್ಮವನು ಏರೋನಾಟಿಕಲ್ ಇಂಜಿನಿಯರ್, ಒಳ್ಳೆ ಸ್ಯಾಲ್ರಿ ತಗೋತಾನೆ. ನಾವು ಕೇಳಿದ್ರು ಆಗಲ್ಲ ಅಂದ್ಲು. ಅಂತ ಹುಡುಗಿ ನಿನಗೋಸ್ಕರ ಸಾಯಕ್ಕೂ ಸಿದ್ಧವಾದ್ಲು. ಅಮ್ಮ ನಿಹಾರಿಕಾ, ಎಷ್ಟೋ ವರ್ಷಗಳಿಂದ ಜಾತಕ ಹೊಂದೋ ಹುಡುಗಿಗೋಸ್ಕರ ಹುಡುಕ್ತಾ ಇದ್ವಿ. ಈಗ ಸಿಕ್ಕ ಮೇಲೆ ನೀನ್ ಹೀಗ್ ಮಾಡೋದು ತುಂಬಾ ಆಶ್ಚರ್ಯವಾಗಿದೆ ಶ್ರೀ. ನಿನ್ ನಿರ್ಧಾರದ ಮೇಲೆ ಒಂದು ಪ್ರಾಣ ನಿಂತಿದೆ ಕಣೋ. ಇನ್ನೂ ತಡ ಮಾಡ್ಬೇಡ. ನಿಹಾರಿಕಾನಾದ್ರೂ ಮದ್ವೆ ಆಗು. ಇಲ್ಲ ಅಂದ್ರೆ ಯಾಕೆ ಮಾಡ್ಕೊಳಲ್ಲ ಅಂತಿದ್ಯೋ ಕಾರಣನಾದ್ರೂ ಹೇಳು. ನಿಹಾರಿಕಾ ಬೇಡಮ್ಮ, ಪ್ಲೀಸ್ ಬೇಡಮ್ಮ. ಮಮ್ಮಿ, ಡ್ಯಾಡ್, ಎಲ್ಲರನ್ನು ಬಿಟ್ಟು ಹೋಗ್ತಾ ಇದ್ದೀನಿ. ನನ್ನ ಕ್ಷಮಿಸ್ಬೇಡಿ. ಬೇಡಮ್ಮ, ಬೇಡ ನಿಹಾರಿಕಾ, ಬೇಡ ಬೇಡ ನಿಹಾರಿಕಾ. ಮಗಳೇ, ನನ್ನ ಮಾತು ಕೇಳಮ್ಮ, ಕೇಳು. ನೀನು ಒಳ್ಳೆ ಲೈಫ್ ಪಾರ್ಟ್ನರ್ ಕೊಡಿಸ್ತೀನಮ್ಮ. ಈ ರೀತಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಮ್ಮ. ನಿಹಾರಿಕಾ, ನೀ ಇಲ್ಲ ಅಂದ್ರೆ ನಾವು ಬದುಕಲ್ಲಮ್ಮ. ಅಮ್ಮ ನಿಹಾರಿಕಾ. ಅಮ್ಮ ನಿಹಾರಿಕಾ. ನಿಹಾರಿಕಾ, ನಿಹಾರಿಕಾ.
ನೀನೆಷ್ಟು ಧೈರ್ಯವಂತಳು. ಯಾಕೆ ಈ ರೀತಿ ಮಾಡ್ಕೊಳ್ತಾ ಇದ್ಯಾ? ಎಷ್ಟೇ ಧೈರ್ಯವಂತಳಾಗಿದ್ರು ನಾನು ಇಷ್ಟಪಟ್ಟಿರೋ ವ್ಯಕ್ತಿ ಸಿಗ್ಲಿಲ್ಲ ಅಂದ್ರೆ ಲೈಫ್ ಎಲ್ಲ ಶೂನ್ಯ ಆಗೋಗತ್ತೆ ಅಂತ ಇಂಥ ನಿರ್ಧಾರನ ತಗೊಂಡೆ ಡ್ಯಾಡಿ. ನಮ್ಮ ಮಗಳು ಇಲ್ಲಿವರೆಗೂ ಇಂಥ ಕಠಿಣ ನಿರ್ಧಾರ ಯಾವತ್ತೂ ತಗೊಂಡಿರ್ಲಿಲ್ಲ. ಇವಳು ಹುಟ್ಟಿದಾಗಿಂದ ಈ ಮನೇಲಿ ಒಂಚೂರು ಕಣ್ಣೀರಂತ ಹಾಕಿಲ್ಲ. ಇವತ್ತು ಈ ರೀತಿ ನಡೆಯುತ್ತೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ನಮ್ಮ ಮಗಳ ಜಾತಕನ ಅನುಮಾನಿಸಿ ಟೆಸ್ಟ್ ಮಾಡಿದ್ರೆ ಸರಿ ಅನ್ಕೊಂಡ್ವಿ. ನಿಮ್ ಮಗ ನಮ್ಮ ಮಗಳ ನೋಡ್ದೇನೆ ನಿಶ್ಚಿತಾರ್ಥ ಅಂದ್ರೆ ಸರಿ ಎಂದ್ವಿ. ನಮ್ಮ ಮಗಳು ನಿಮ್ಮ ಸೊಸೆ ಆಗ್ತಾಳೆ ಅಂತ ಎಲ್ರಿಗೂ ಹೇಳಿದ್ವಿ. ಇವಾಗ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿ? ನಮ್ಮ ಮಗಳು ಇಷ್ಟ ಆಗ್ಲಿಲ್ಲ ಅಂದ್ರೆ ಮೊದ್ಲೇನೆ ಹೇಳ್ಬೇಕಿತ್ತು. ಇಲ್ಲಿ ತನಕ ಯಾಕೆ ಬರ್ಬೇಕಿತ್ತು? ಇದೇನಾ ನಿಮ್ ಪದ್ಧತಿ? ಇದೇನಾ ನಿಮ್ ಸಂಸ್ಕಾರ? ನನ್ ಮಗಳಿಗೇನಾದ್ರೂ ಆಗಿದ್ದಿದ್ರೆ ಅವಳ ಪ್ರಾಣನ್ ವಾಪಸ್ ಕೊಡಕ್ಕಾಗತ್ತಾ? ನಮ್ಮ ಮಗಳನ್ನ ಬೇಡ ಅಂತಿದ್ದಾನೆ ಅಂತಂದ್ರೆ ಅವನ ಮನ್ಸಲ್ಲಿ ಇನ್ಯಾರಾದ್ರೂ ಇದ್ದಾರೇನೋ ಅಂತ ಕೇಳಿ ತಿಳ್ಕೊಳ್ಳಿ. ಅವನು ಆ ನಿಜಾನ ಹೇಳ್ದೇನೆ ನನ್ನ ಮಗಳನ್ನ ಮದುವೆ ಆದ್ರೆ ನಾಳೆ ನನ್ನ ಮಗಳ ಜೀವನ ನಾಶ ಆಗೋಗುತ್ತೆ. ಅವ್ರ ಮನ್ಸಲ್ಲಿ ಯಾರಾದ್ರೂ ಇದ್ದಾರೆ ಅಂತ ಹೇಳಿದ್ರು ನಾನ್ ತಡ್ಕೊಳ್ಳೋದಿಲ್ಲ ಡ್ಯಾಡ್. ಇವತ್ತು ನೀವು ನನ್ನ ಕಾಪಾಡಬಹುದು, ಇನ್ನೊಂದ್ಸಲ ಕಾಪಾಡಕ್ಕಾಗಲ್ಲ. ಯಾಕೋ ನಮ್ಮನ್ನೆಲ್ಲ ಇಷ್ಟೊಂದು ಅನುಮಾನಿಸ್ತಿದ್ಯಾ? ಯಾಕೆ ನಮ್ಗೆಲ್ಲ ಇಷ್ಟೊಂದು ನೋವು ಕೊಡ್ತಾ ಇದ್ಯಾ? 10 ಊರಿನ ಕ್ಷೇಮಕ್ಕೆ ಕಾರಣ ಆಗೋ ಹುಡುಗಿ ನಮ್ಮ ಕುಟುಂಬದ ಗೌರವನ ಸಂಪ್ರದಾಯನ ಮುಂದಕ್ಕೆ ತಗೊಂಡು ಹೋಗೋ ಹುಡುಗಿ ಇಷ್ಟು ವರ್ಷಗಳಾದ್ಮೇಲೆ ಸಿಕ್ಕಿದ್ದಾಳೆ. ಇನ್ನು ಏನು ಯೋಚನೆ ಮಾಡ್ತಿದ್ಯಾ? ಇಷ್ಟಕ್ಕೂ ನಿನ್ನ ಉದ್ದೇಶ ಏನು? ಅವನ ಉದ್ದೇಶದ ವಿಷಯ ಬಿಡಿ. ನಾನಿವಾಗ ಹೇಳೋದನ್ನ ಕೇಳಿ. ಅವನು ಇವಾಗ ಒಳ್ಳೆ ನಿರ್ಧಾರ ತಗೊಳ್ಳಿಲ್ಲ ಅಂದ್ರೆ ಏನ್ ನಡೆಯುತ್ತೆ ಅಂತ ನಾನು ಇವಾಗ ಹೇಳ್ತೀನಿ. ಶ್ರೀಕರ್, ನೀನು ನಿಹಾರಿಕನ ಮದ್ವೆ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಮನೆಗೆ ಹೋದ್ಮೇಲೆ ಇವಾಗ ನಿಹಾರಿಕ ಮಾಡಿರೋ ಪ್ರಯತ್ನನ ನಾನು ಮಾಡ್ಬೇಕಾಗಿ ಬರುತ್ತೆ. ಇಲ್ಲಿ ನಡೀತಿರೋದಕ್ಕೆ ಇಷ್ಟೊತ್ತಿಗಾಗ್ಲೇ ನನ್ನ ಹೃದಯ ನಿಂತೋಗ್ಬೇಕಿತ್ತು. ನನ್ನ ಜಾತಕ ಹೊಂದಿರೋ ಸೊಸೆ ಸಿಕ್ಕಿದಾಳೆ ಅಂತ ಒಂದೇ ಕಾರಣ ಇಟ್ಕೊಂಡು ನಾನಿನ್ನೂ ಬದುಕಿದ್ದೀನಿ. ನನ್ನ ಸಾಯಿ ಅಂತ್ಯ ಬದುಕು ಅಂತ್ಯ ನಮ್ಮ ಮನೆವರೆಗೂ ಅಗತ್ಯ ಇಲ್ಲ. ಈಗಲೇ ಆ ಕೆಲಸ ಮಾಡ್ತೀನಿ. ಅಮ್ಮ, ನಿನ್ ಪ್ರಾಣಕ್ಕೆ ನನ್ ಪ್ರಾಣ ಕೊಡ್ತೀನಿ ಹೊರತು ನಿನಗಂತ ಪರಿಸ್ಥಿತಿನ ಯಾಕೆ ತರ್ತೀನಮ್ಮ? ಹಾಗಾದ್ರೆ ನನ್ ಮಾತು ಕೇಳಿ ಈ ಮದ್ವೆಗೆ ಒಪ್ಕೋ. ಶೇಖರ್ ಅವರೇ, ನನ್ ಮಗನ್ ಪರವಾಗಿ ನಾನ್ ಮಾತು ಕೊಡ್ತಿದ್ದೀನಿ. ನಿಹಾರಿಕಾನೇ ಶ್ರೀಕರ್ ಹೆಂಡತಿ. ನಿಹಾರಿಕಾನೇ ನನ್ನ ಮನೆ ಚಿಕ್ಕ ಸೊಸೆ. ನನ್ನ ಮಗನ ಮನಸ್ಸಲ್ಲಿ ಯಾರೂ ಇಲ್ಲ. ಇದ್ದಿದ್ರೆ ಇಷ್ಟೊತ್ತಿಗೆ ನನ್ನ ಹತ್ರ ಹೇಳ್ಬೇಕಾಗಿತ್ತು. ಒಂದು ವೇಳೆ ಶ್ರೀಕರ್ ಯಾರನ್ನಾದ್ರೂ ಪ್ರೀತಿಸ್ಬೇಕು ಅಂದ್ರೆ ಜಾತಕ ಸರಿ ಹೊಂದೋ ಹುಡುಗಿನ ಬಿಟ್ರೆ ಮತ್ತೊಬ್ಬರನ್ನ ಇಷ್ಟ ಪಡೋದಿಲ್ಲ. ನನ್ನ ಸಾವಿಗೆ ಕಾರಣ ಆಗೋದಿಲ್ಲ. ಮದುವೆ ಆದ್ರೆ ಎಲ್ಲ ಸರಿ ಹೋಗುತ್ತೆ. ಕಾರ್ಯಕ್ರಮ ಶುರು ಮಾಡೋಣ ಬನ್ನಿ.
ಹುಡುಗಿಗೆ ಉಂಗುರ ಹಾಕಪ್ಪ. ತಗೋ ಶ್ರೀ. ಹಾಕು ಶ್ರೀ. ನಾನಿರ್ಬೇಕಾದ್ರೆ ಅವ್ರು ಮತ್ತೊಂದು ಹುಡುಗಿ ಕೈನ ಹಿಡ್ಕೋತಾರ? ಅದು ಅಷ್ಟು ಸುಲಭನಾ? ಸುಲಭ ಅಲ್ಲ ಅವನಿ. ಅಮ್ಮನ ಪ್ರಾಣಕ್ಕೋಸ್ಕರ ಈ ಕ್ಷಣ ಒಂದು ಪ್ರಾಣ ಇಲ್ದಿರೋ ಮನುಷ್ಯನ ಹಾಗೆ ಇಲ್ಲಿ ನಿಂತಿದ್ದೀನಿ. ನನ್ನ ಬೆರಳು ಹಿಡ್ದಿರೋ ನನ್ನ ಗಂಡ ಮತ್ತೊಂದು ಹೆಣ್ಣಿನ ಬೆರಳಿಗೆ ನಿಶ್ಚಿತಾರ್ಥದ ಉಂಗ್ರನ ಹಾಕ್ತಾರ? ಮನಸ್ಸಿಗೆ ತುಂಬಾ ನೋವಾಗ್ತಿದೆ. ಆದ್ರೂ ಸರಿ, ಈ ನಿಮಿಷ ಇದನ್ನ ಸಹಿಸ್ಕೊಳ್ದೆ ಬೇರೆ ದಾರಿ ಇಲ್ಲ. ಇದನ್ನ ನಾನು ಮನಸ್ಫೂರ್ತಿಯಾಗಿ ಒಪ್ಕೊಂಡಿರೋದಲ್ಲ. ಯಾಕೆ ಅಂದ್ರೆ ನನ್ನ ಮನ್ಸೆಲ್ಲ ನೀನೇ ತುಂಬಿಕೊಂಡಿದೀಯ. ಅಮ್ಮ, ಇವಾಗ ನೀನು ಹುಡುಗನ ಬೆರಳಿಗೆ ಉಂಗುರ ಹಾಕಮ್ಮ. ತಗೊಮ್ಮ. ಎಲ್ಲಿಗವನಿ? ಹತ್ರ ಬಂದ್ವಿರಿ. ಈಗ ನೋಡಿ. ಶ್ರೀಕರ್ ಲವ್ಸ್. ಈ ಮರದ ಮೇಲಿರೋ ನಮ್ಮ ಹೆಸರು ಕೂಡ ಯಾವತ್ತಿಗೂ ಅಳಿಸಲ್ಲ. ನಮ್ಮ ಪ್ರೀತಿ, ನಮ್ಮ ಸಂಬಂಧ ಹೀಗೇನೆ ಶಾಶ್ವತವಾಗಿರ್ಬೇಕು.
ಕೈ ಹಿಡ್ಕೊಂಡು ಬಂದಿದ್ದೀನಿ. ನನ್ನ ಕೈನ ಯಾವತ್ತಿಗೂ ಬಿಡ್ಬೇಡ್ರಿ. ಯಾವುದೇ ಪರಿಸ್ಥಿತಿ ಬಂದ್ರು ನಿಮ್ಮ ಕೈನ ಮತ್ತೊಬ್ರಿಗೆ ಕೊಡ್ಬೇಡ್ರಿ. ನನ್ನ ಮರಣ ಮಾತ್ರನೇ ನಮ್ಮನ್ನು ಬೇರೆ ಮಾಡೋಕ್ಕಾಗೋದು, ಮತ್ತೇನು ಬೇರೆ ಮಾಡೋಕ್ಕಾಗಲ್ಲ. ಅಮ್ಮ, ತಾಂಬೂಲನ ಬದಲಾಯಿಸ್ಕೊಳ್ಳಿ. ಪುರೋಹಿತ್ರೆ, ಕಾರ್ಯಕ್ರಮ ಎಲ್ಲ ಮುಗ್ದಾಗೆ ಅಲ್ವಾ? ಹಾ, ಆಗೋಯ್ತಮ್ಮ. ಲಗ್ನ ಪತ್ರಿಕೆಗೆ ಒಂದು ಸರಿಯಾದ ಮುಹೂರ್ತ ಹೇಳಿ. ಆಗ್ಲಿಮ್ಮ. ಆದಷ್ಟು ಬೇಗ ನೋಡಿ ಪುರೋಹಿತ್ರೆ, ಸಿಕ್ಕ್ರೆ 1 ವಾರದಲ್ಲೇ. ನಾನಂತೂ ನಾಳೆ ಅಂದ್ರೆ ನಾಳೆನೇ ರೆಡಿ. ನಮ್ ಮನೆಗ್ ಬರೋದಕ್ಕೆ ತುಂಬಾ ಅವಸರ ಪಡ್ತಿದ್ಯಾ? ನಮ್ ಮನೆ ಆಚಾರಗಳು, ಪದ್ಧತಿಗಳು, ಪೂಜೆಗಳ ಬಗ್ಗೆ ವಿವರವಾಗಿ ತಿಳ್ಕೊಂಡಿದ್ಯಾ ಅಲ್ವಾ? ಬೆಳಿಗ್ಗೆನೆ ತಲೆಗೆ ಸ್ನಾನ ಮಾಡಿ, ಮನೆ ಮುಂದೆ ರಂಗೋಲಿ ಹಾಕಿ, ತುಳಸಿ ಕಟ್ಟೆಗೆ ಪೂಜೆ ಮಾಡಿ, ಅಮ್ಮನವ್ರ ಮುಂದೆ ದೀಪ ಬೆಳಗಿಸಿ, ಎಲ್ಲರಿಗೂ ಟಿಫಿನ್ ಮಾಡ್ಬೇಕು, ಅಷ್ಟೇ ಅಲ್ವಾ? ಇದೆಲ್ಲ 7 ಗಂಟೆಗೆ ಮುಂಚೆನೆ ಮಾಡ್ಬಿಡ್ತೀನಿ. ನಿನ್ನ ಮಾತು ಕೇಳ್ತಾ ಇದ್ರೆ ನನ್ನ ಮನಸ್ಸು ತುಂಬಾ ಸಂತೋಷ ಪಡ್ತಿದ್ಯಮ್ಮ. ನೀನು ಯಾವಾಗ ನಮ್ಮನೆ ಕಾಲಿಡ್ತೀಯೋ ಅಂತ ಆಸೆ ಹುಡ್ತಾ ಇದೆ. ಪುರೋಹಿತ್ರೆ, ಮದುವೆ ಮುಹೂರ್ತನೂ ನಿಶ್ಚಯ ಮಾಡಿ. ಅಪ್ಪ, ಯಾಕಷ್ಟು ಅವಸರ ಪಡ್ತಿದ್ದೀರಪ್ಪ? ಮನೆಗೆ ಹೋಗಿ ಆಲೋಚನೆ ಮಾಡಿ ಮುಹೂರ್ತ ನೋಡಿದ್ರಾಯ್ತು. ಜಾಸ್ತಿ ಸಮಯ ತಗೊಂಡ್ರೆ ಮಕ್ಕಳ ಮನಸ್ಸು ಬದಲಾಗುತ್ತೆ ಅಂತ ಈ ನಡುವೆ ಎಲ್ರೂ ನಿಶ್ಚಿತಾರ್ಥಕ್ಕೂ ಮದುವೆಗೂ ನಡುವೆ ಹೆಚ್ಚಿಗೆ ಸಮಯ ತಗೊಂತಿಲ್ಲ. ಅದು ನಿಜಾನೇ. ಪುರೋಹಿತ್ರೆ, ಮುಹೂರ್ತ ನೋಡಿ. ಅಮ್ಮ, ಈ ವಿವಾಹ ಬೇಗ ಆಗಬೇಕು ಅಂತ ನೀವು ಆಸೆ ಪಡೋದಾದ್ರೆ ಇನ್ನೂ ತಿಂಗಳು 15 ದಿನ ದಾಟೋವರೆಗೂ ಒಳ್ಳೆ ಮುಹೂರ್ತ ಇಲ್ಲಮ್ಮ. ಅಷ್ಟೊಂದು ದಿನಗಳ ಚಿಕ್ಕ ಚಿಕ್ಕ ಕಾರ್ಯಕ್ರಮಗಳಿಗೆ ಶಾಪ್ ಓಪನಿಂಗ್ ಆದರೆ ಚಿಕ್ಕ ಚಿಕ್ಕ ಮುಹೂರ್ತ ಸಾಕಾಗತ್ತೆ. ಮದುವೆಗಂತೂ ಮಾತ್ರ ಅನುಕೂಲವಾಗಿಲ್ಲ. ಅವಸರ ಪಟ್ಟು ಮಾಡಿದ್ರೆ ಒಳ್ಳೆ ಫಲಿತಾಂಶ ಇರೋದಿಲ್ಲ. ಅದ್ರ ಮೇಲೆ ನಿಮ್ಮಿಷ್ಟ. ಸರಿಯಾದ ಸಂಬಂಧಕ್ಕೋಸ್ಕರ 2-3 ವರ್ಷಗಳಿಂದ ಕಾಯ್ತಾ ಇದ್ದೀವಿ. ಒಳ್ಳೇದಾಗುತ್ತೆ ಅಂದ್ರೆ 1 ತಿಂಗಳು 15 ದಿನ ಕಾಯೋದಿಲ್ವಾ? ಖಂಡಿತ ಕಾಯ್ತೀವಿ. ಇನ್ನು ನಾವು ಹೊರಡ್ತೀವಿ. ವೇದ, ಹೋಗಿ ಬರ್ತೀವಿ ನಿಹಾರಿಕಾ. ಸರಿಯತ್ತೆ. ಬಾಯ್ ಶ್ರೀಕರ್ ಅವರೇ, ಕಾಲ್ ಮಾಡ್ತಾ ಇರಿ. ನೀವ್ ಮಾಡ್ಲಿಲ್ಲ ಅಂದ್ರೆ ನಾನೇ ಮಾಡ್ತೀನಿ, ಸರಿನಾ?